ನೀವು ಮೆಣಸಿನಕಾಯಿ ಸರ್ ಇನ್ನೊಂದು ಸಲ ಬಂದಿದೆ ಸರ್ ನೀವು ಪಕ್ಕಂದ್ರೆ ಯಾರು ಸರ್ 97 ಡೈರೆಕ್ಟ್ ಊಟಕ್ಕೆ ಬರ್ಬೇಕಂದ್ರೆ ನೈಟ್ ಮನುಷ್ಯನಿಲ್ಲ ಅವ್ರ ಮನುಷ್ಯತ್ವನೇ ಇಲ್ಲ. ಹಾಸ್ಟೆಲ್ ಎಲ್ಲಿ ಬರ್ತದೆ ತಮ್ಮ ಗೌರ್ಮೆಂಟ್ ಡಿಗ್ರಿ ಚಾಲು ಇದೆ ಸರ್ ವಾರ್ಡನ್ ಯಾರ ಹಾಸ್ಟೆಲ್ ಮಾದೇವ್ ಹೇಳಿಲ್ಲ ನಿಮ್ಮ ತಾಲೂಕು ಆಫೀಸರ್ ನಮಗೆ ಹೇಳಿಲ್ಲ ನೀವು ಮಾಡೋ ಸರ್ ಯಾವಾಗ ಹೇಳಿ ಊಟ ಸರ್ ಇಲ್ಲೇ ಬಂದಿದೆ ಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಬಂದಿದೆ ಸ್ವಲ್ಪ ಥೋಡೆ ಜನ ಸಲಹೆ ಮಾಡಿದ್ರೆ ಮತ್ತೆ ಮಟ್ಟ ಹೆಂಗೆ ಸ್ಟಾರ್ಟಿಂಗ್ ಮಾಡ್ತಾರೆ ಮತ್ತೆ ಅವ್ನು ಏನು ಮಾಡ್ತಾನೆ ಹಂಗೆ ಮಾಡ್ತಾರೆ ಸರ್ ಈಗ ಒಂದು ತಿಂಗಳಲ್ಲಿ ನಾಲ್ಕು ಮೇಡಮ್ ಡಿಸ್ಟ್ರಿಕ್ಟ್ ಆಫೀಸರ್ ನಮಸ್ಕಾರ ಸರ್ ಮಾತಾಡ್ತಾರೆ. ಹಲೋ ನಮಸ್ಕಾರ. ಇದು ಖಾನಾಪುರ ST ಹಾಸ್ಟೆಲ್ ವಿಸಿಟ್ ಮಾಡಿರಿ ಯಾವಾಗಲೇ? ಊಟ ಸಲ ಊಟ ದನಗಳು ಬಿ ತಿಂಬಲ್ರಿ ಊಟ ಸಮೇತ ಬಂದಾಗ ದನಗಳು ಬಿ ತಿಂಬಲ್ಲ. ಸ್ವಲ್ಪ ನಿಯತ್ ಒಂದು ಸ್ವಲ್ಪ 10% ನಿಯತ್ ಇದ್ರು ಇಂಥ ಈ ಗತಿ ಬರಲ್ಲ ಮಕ್ಕಳಿಗೆ. 10% ನಿಯತ್ತ ಏನು ಹೇಳಿರಿ? ಇದೇ ತಿನ್ಬೇಕ ಮಕ್ಕಳು? ಏನು ನಿಮ್ಮ ಮನೆಯಿಂದ ತಂದು ಮಾಡ್ಲತ್ತೀರ ನೀವೆಲ್ಲ? ಸರ್ಕಾರ ಕೊಡ್ಲತ್ತಿಲ್ಲ ನಿಮ್ಗ? ಯಾಕೆ ಹಿಂಗೆ ಮಾಡ್ತೀರಿ ನೀವೆಲ್ಲ? ನಿಮ್ಗೆ ಸಸ್ಪೆಂಡ್ ಮಾಡೋದು ಕೂಡ್ತೀನಿ ನಾನೀಗ. ಧರಣಿ ಮಾಡ್ತೀನಿ ನಾನು ನಾಳೆ ಹೋಗಲಿ. ಅಲ್ಲರಿ ನಿಮ್ಮ ಮಕ್ಕಳಿಗೆ ಹಿಂಗೆ ತಿನ್ನಿಸ್ತೀರೇನ್ರಿ ನೀವು? ನಿಮ್ಮ ಮಕ್ಕಳಿಗೆ ಹಿಂಗೆ ತಿನ್ನಿಸ್ತೀರಿ ನೀವು? ಅಲ್ಲಲ್ಲ, ಒಬ್ಬ ಲೇಡಿ ಆಫೀಸರ್ ಆಗಿ ನಿಮ್ಗೆ ಏನಾದ್ರೆ ಸ್ವಲ್ಪ ಒಬ್ಬ ಲೇಡಿ ಆಫೀಸರ್ ಆಗಿ ಮಕ್ಕಳು ಹಿಂತ ತಿನ್ಬೇಕೇನ್ರಿ? ನನ್ನ ಎದುರು ಊಟ ನೋಡಿ ಹೇಳ್ತೀನಿ ನಾನು. ನನ್ನ ಎದುರು ಊಟ, ನಿಮ್ಮ ಮೆಣಸಿನಕಾಯಿ, ನಿಮ್ಮ ಟಮಾಟ ನಿಮ್ಮ ಎದುರು ಎಲ್ಲ ನನ್ನ ಕಡೆ ಎದುರು ಅದಾರಿ. ತರಕಾರಿ ತೊಗೊಂಡು ಬಂದಾರ ಅವರು. ನೀವು ಮಾಡಿ ಪಲ್ಯ ತಂದಾರ, ನಿಮ್ಮ ಸಾಂಬಾರ್ ತಂದಾರ. ಮಾಡಲ್ಲ ರೀ ನೀವು. ನಿಮ್ಗೆ ದುಡ್ಡಿನ ಲಾಲಚ, ಅದಕ್ಕೆ ಹೆಂಗ್ ಮಾಡ್ತೀರಲ್ಲ? ಸರ್ಕಾರ ನಿಮ್ಮ ಸೆಲೆ ಕೊಡ್ಲತ್ತಿಲ್ರಿ, ಅದು ದುಡ್ಡ ಮಕ್ಕಳ ಸೆಲೆ ಕೊಡ್ಲತ್ತದ. ನಾನು ನಿಮ್ಗ ವಾರ್ಡನ್ಗೆ ನಾನು ಸೀರಿಯಸ್ ಸೆಕ್ಷನ್ ಆಗ್ಬೇಕಂತ ನಾನು ಡಿಮಾಂಡ್ ಮಾಡ್ತೀನಿ. ನಾನು ಹೋಗ್ತೀನಿ, ನಾನು ಇದೆಲ್ಲ ತೋರು DC ಅವ್ರ ಬಳಿ. ನೀವು ಫೋನ್ ಚಾಲು ಇಡ್ರಿ ಒಂದು ಸ್ವಲ್ಪ. ನಾನು ಇವ್ರಿಗೆ ಹೋಗ್ತೀನಿ, ಫೋನ್ ಚಾಲು ಇಡ್ರಿ. ಮಕ್ಕಳು ತಿನ್ಬೇಕಾಯ್ತು. ನಿನ್ನ ವಯಸ್ಸಿನ ಮಿಲಿಟರಿ ಮ್ಯಾನ್ ಇದ್ದಂಗಿದ್ದಲ್ಲ ನೀವು. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕೋದು. ಮಿಲಿಟರಿ ಮ್ಯಾನ್ ಇದ್ದಂಗಿದ್ದೆ ಮಕ್ಕಳಿಗೆ ಇಂತ ಅನ್ನ ಕೊಡ್ತೇನೆ ನೀವು. ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಹೆಸರು ಏನದು? ನೀವು ಮೂವರು ಅನ್ಫಿಟ್ ಇದ್ರೆ ಸರ್ವಿಸ್ ಮಾಡಲ್ಲ. ನೀನು, ನಿಮ್ಮ ತಾಲೂಕು ಆಫೀಸರ್ ಮೋನಮ್ಮ, ಗಿರೀಶ್, ನೀವು ಮೂವರ ಮೇಲೆ ಆಕ್ಷನ್ ಆಗ್ಬೇಕು. ಗಿರೀಶ್ ಅವರೇ, ಡಿಸ್ಟ್ರಿಕ್ಟ್ ಆಫೀಸರ್ ನೀವು ಎಷ್ಟೇ ಮಕ್ಕಳಿಗೆ ಎಂತ ಅನ್ನ ಕೇಳ್ತಿರೋದು ನೀವೆಲ್ಲ? ಬಸವ ಕಲ್ಯಾಣ ST ಹಾಸ್ಟೆಲ್ ರೀ. ಹೌದು, ಆ ಸಾಂಬಾರ್ ನೋಡ್ರಿ, ನಿಮ್ಮ ತರಕಾರಿ ನೋಡ್ರಿ ಹಂಗ್ರಿ. ನಿಮ್ಗೆ ದೇವ್ರೆ ಹೆಂಗೆ ಕ್ಷಮ ಮಾಡ್ತಾನ್ರಿ ನಿಮ್ಗೆಲ್ಲ? ನಾನು ಫೋಟೋ ಗಿಟ್ಟು ಹಿಂಗೆ ಇದು ಊಟ ಹಿಂಗೆ ಇಡ್ಲ, ನಾನು ಬೆಳಗ್ಗೆ ತನಕ ಇಡ್ಲ. ಬರ್ತೀರಿ ನೋಡ್ರಿ, ನಾವೆಲ್ಲ ರಾತ್ರಿ ಮಾಡಿದ್ರೆ ಮುಂಜಾನೆ ಉಣ್ತೀವಿ ನಾವು, ಹೌದಾ? ಈಗ ಇದು ಮಾಡಿದ್ರೆ ಮುಂಜಾನೆ ಉಂಟು ತೋರಿಸ್ಬೇಕು. ನೀವು ನಿಮ್ಮ ವಾರ್ಡನ್ ಎಲ್ಲರೂ ಉಣ್ತೀರಿ ನೀವು ಮುಂಜಾನೆ. ಇಡ್ಲಿ ಹಿಂಗೆ
ನಾಳೆಗೆ ಬಂದು ಬೆಳಗ್ಗೆ ಊಟ ಮಾಡ್ಬೇಕು ಅವ್ರ ಜೊತೆ ನೀವು. ಆದ್ರೆ ನಿಮ್ಮ ಮಾತ್ರ ಯಾವ ಕಾರಣಕ್ಕೂ ಕ್ಷಮ ಮಾಡಲ್ಲ ನೀವು ತಿಳ್ಕೊರಿ. ಮೂವರಿಗೂ ನಾನು ನೀವು ಈ ರೀತಿ ಹೌದು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ ಇದು, ನಿಮ್ಮದು ನಿಮ್ಮ ಜಿಮ್ಮೆದಾರಿ ಅಲ್ಲ. ಅದಕ್ಕೆ ನಾವು ನೆಗ್ಲೆಕ್ಟ್ ಮಾಡ್ಲತ್ತೀವಲ್ಲ, ನಾವು ಹೋಗಲಾಗಿದ್ದೀವಲ್ಲ ಹಾಸ್ಟೆಲ್, ಅದಕ್ಕೆ ಈ ರೀತಿ ಮಕ್ಳಿಗೆ ಮೋಸ ಮಾಡ್ಲತ್ತೀರಿ ನೀವು. ನಾಳೆ ಬೆಳಗ್ಗೆ ಇರ್ಬೇಕು ನೀವು ಹಾಸ್ಟೆಲ್ ಒಳಗೆ. ಮೇಡಮ್ ನೀವು ಹೆಂಗ್ ನೌಕರಿ ಮಾಡತ್ತೀರ ನನಗೆ ಗೊತ್ತಾಯ್ತು ಬಿಡ್ರಿ ಮೇಡಮ್. ಅಲ್ಲಲ್ಲ ನೀವು ನೌಕರಿ ನೀವು ಇಲ್ಲ ನನಗೆ ಗೊತ್ತಾಯ್ತು ಅಂತ ನೀವು ಹೆಂಗೆ ನೀವು ನಿಮ್ಮ ವಾರ್ಡನ್ನ ನಿನಗೆ ಇದೇ ಊಟ ಕೊಡ್ಲಕ್ಕ ನೀವು ವಾರ್ಡನ್ ಅಂತ ಅಪಾಯಿಂಟ್ ಮಾಡ್ತೀನಪ್ಪ ಸರ್ಕಾರ. ಇದಕ್ಕೆ ಬಿಟ್ಟು ತರಕಾರಿ ಬೇಕಲ್ಲಪ್ಪ. ಇವ್ರು ಬಂದಾಗ ರಿಪ್ಲೇಸ್ ಮಾಡಕ್ಕೆ ಇದು ಯೂಸ್ ಮಾಡಿ ಸರ್ ಬೆಳಿಗ್ಗೆ ಇವರೆಲ್ಲ ಚಲೋ ಊಟ ಕೊಟ್ರಿ, ಇವರೆಲ್ಲ ನಿನ್ನ ಹಿಂಗ್ ಮಾತಾಡ್ತಾರೆ. ಇವರೆಲ್ಲ ಚಲೋ ಊಟ ಕೊಟ್ರಿ, ಇವರೆಲ್ಲ ಹಿಂಗ್ ಮಾತಾಡ್ತಾರೆ. ಇವರೆಲ್ಲ ಏನು ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಸರ್ಕಾರ ಖರ್ಚು ಬಡವ್ರ ಮಕ್ಕಳ ಸಲಕ, ಎಸ್ ಟಿ ಮಕ್ಕಳು ಅವ್ರ ತಾಯಿ ತಂದಿ ಎಲ್ಲೋ ದುಡಿಲಕ್ಕವ, ಕೂಲಿನಲ್ಲಿ ಮಾಡಕ್ಕವ. ಏನಪ್ಪ ನಿನ್ನ ಹೆಸರ? ಯಾವೂರ? ಅದು ಸಲುವಾಗಿ ಬಂದೆ ನೀನು ಜೇವರ್ಗಿಲಿಂದ. ಈಗ ಮಕ್ಕಳಿಗೆ ಈ ಶಿಕ್ಷಣ ನಿನ್ನಿಂದ ಹೆಂಗ್ ನಾಚಿಕೆ ಹೆಂಗ್ ಬರಲ್ಲಪ್ಪ ನಿಮ್ಗೆ? ನಂಗದು ತಿಳಿಯಲಿ. ಮಕ್ಕಳಿಗೆ ಈ ರೀತಿ ಊಟ ಕೊಡೋದು ನಾಚಿಕೆ ಹೆಂಗ್ ಬರಲ್ಲ? ಏನ್ ಸರ್ಕಾರ ರೊಕ್ಕ ಕೊಡಲಿಕ್ಕೆ ನಿಮ್ಗ? ಏನ್ ನೀ ನಿಮ್ ತಾಲೂಕು ಹಾಕ್ಸರ್ ಮನೆ ಜೋಳ ಬೆಳೆ ಮಾಡ್ತಾರೆ ಕಿಸಿಂದ ಅನ್ನ ಹಾಕ್ಬೇಕು ಮಕ್ಕಳಿಗೆ. ಅದು ಹೇಳೋ ನಾನು ಸರ್ಕಾರ ಕೊಟ್ಟಿದ್ರೆ ನಿಮ್ಗೆ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಏನ್ ಗಂಟೆ ಹೋಗಪ್ಪ ನಿಮ್ದು? ಮೇಡಮ್ ಅವರೇ, ನೀವು ಮುಂಜಾನೆ ಹಾಸ್ಟೆಲ್ ವಿಸಿಟ್ ಮಾಡಬೇಕು. ನಾನು ನಿಮ್ಮ ವಾರ್ಡನ್ಗಂತೂ ಯಾವ ಕಾರಣಕ್ಕೂ ಕ್ಷಮ ಮಾಡಲ್ಲ. ನಾನು ನಾಳೆ ನಿಮ್ಮ ಸೆಕ್ರೆಟರಿ ಮಾತಾಡ್ತೀನಿ. ನಾನು ಯಾವ ಕಾರಣಕ್ಕೂ ಕ್ಷಮ ಮಾಡಲ್ಲ ಅಂತ ಹೇಳ್ತೀನಲ್ಲ. ಅಲ್ಲ ರೀ, ಹೆಂಗ್ರಿ ನಿಮ್ಗೆ ನಿಮ್ಮ ಮನಸ್ಸಲ್ಲಿ ಹೆಂಗೆ ಹೋಗ್ತದ್ರಿ? ನಿಮ್ಗೂ ಕಳ್ಳ ನಂಬರ್ ಅದ ಇಲ್ರಿ ನಿಮ್ಗೆ? ಅಲ್ಲ, ನಿಮ್ಗೂ ಮಕ್ಕಳು ಇರ್ಬೇಕಲ್ಲ, ಕಾಲೇಜ್ ಹೋದ ಮಕ್ಕಳು ಇರ್ಬೇಕಲ್ಲ. ಮಕ್ಕಳಿಗೆ ಹಿಂದೆ ಹಾಕ್ತೀರ ಮನ್ಯಾಗ ನೀವು. ನನಗ ನೀವೆಲ್ಲರೂ ಇದು ಟೀಮ್ ಇದು, ಒಟ್ಟಾರೆ ನಿಮ್ ಟೀಮ್ ಇದು. ಇಂಥ ದಿನ ಒಂದ್ಸಲ ಯಾವ ತರ ಊಟ ರಿಪೀಟ್ ಆಯ್ತು, ಇಂಥ ದಿನ ಒಂದ್ಸಲ ನೀವು ರಿಪೀಟ್ ಮಾಡಿ, ಇಂಥ ಇನ್ನೊಂದ್ಸಲ ನಾನು ಹೇಳ್ತೀನಿ. ನಾನು ನಿಮ್ಗೆ ಇದೊಂದ್ಸಲ ಲಾಸ್ಟ್ ಅಪ್ಪ, ನಂಗೆ ಕ್ಷಮ ಮಾಡಿದ್ರು ತಿಳಿತಾ? ನನಗೆ ಕ್ಷಮ ಮಾಡ್ಬೇಕು ಇದೊಂದ್ಸಲ. ಇನ್ನೊಂದ್ಸಲ ಹಿಂಗೆ ಏನ್ರಿ ಆಯ್ತು ಅಂದ್ರೆ ನಾನು ಆಫೀಸ್ದಾಗ ಬಂದು ಊಟ ಮಾಡ್ತೀನಿ, ಅಲ್ಲಿ ಊಟ ಮಾಡ್ಬೇಕು ತಿಳಿತಾ? ಈಗ ಮಾಡ್ಬೇಡ್ರಿ, ನಾವು ಆಫೀಸ್ದಾಗ ಊಟ ಮಾಡಿಸ್ತೀವಿ. ಇವ್ರಿಗೆಲ್ಲ ಅನ್ನ ಸಾಂಬಾರು ಮಾಡಿ ಊಟ ಮಾಡ್ಸಕ್ಕೆ ನಾವು ಊಟ ಹಾಕ್ತೇವಪ್ಪ, ನೀವೇನು ಚಿಂತೆ ಮಾಡ್ಬೇಡ್ರಿ. ನೀವು ಹಿಂಗೆ ಮಾಡಿ ನಿಮ್ಮ ತಾಲೂಕು ಆಫೀಸರ್ ಅದು ಹೇಳ್ರಿ, ನಮ್ಮಲ್ಲಿ ಊಟ ಮಾಡಿ ಹೋಗಿಲ್ಲ ಅದು ಇಟ್ಟು ಬಿಡ್ರಿ. ಅದು ಫೋಟೋ, ಅದು ಆ ಟೇಬಲ್ ಮೇಲೆ ಇಟ್ಟು ಅದು ಫೋಟೋ ಮಾಡ್ಕೊತೀನಿ, ನಾಳೆ ಡಿ ಸಿ ತೋರಿಸ್ತೀನಿ, ಜಿಲ್ಲಾಧಿಕಾರಿಗಳು. ಅದು ಸಮೀಪದ ಒಂದು ಕ್ಯಾಮ್ರಾ ತೊಗೊಂಡು ಚಲೋ ಯಾರೇ ಫೋಟೋ ಹೊಡಿದ್ರು. ಸಬ್ಕೋ ಇಂಕೋ ರೈಸ್ ಸಾಂಬಾರ್ ಕಟ್ಟಿ ಇದು ಊಟ ಮಾಡ್ಸಕ್ಕೆ ನೀವೆಲ್ಲ ಊಟ ಮಾಡಿ ಕೂತ್ ಬಿಡ್ರಿ. ಮತ್ತು ನಾಳೆ ನಿಮ್ಮ ಹಾಸ್ಟೆಲ್ ಯಾವ ಕಾರಣಕ್ಕೂ ಹಂಗೆ ಆಗ್ಬಿಡಲ್ಲ. ನಾನು ಹಂಗಾದ್ರೆ ನೀವು ತುರಂತ ನಂಬಲ್ಲಿ ಬರಬೇಕು. ಅದು ನಿಮ್ಮ ಹತ್ತದಪ್ಪ. ಅದೆಲ್ಲ 8 ಲಕ್ಷಾಂತರ ರೂಪಾಯಿ ತಿಂಗಳಿಗೆ ನಿಮ್ಮ ಸಲ ಖರ್ಚು ಮಾಡ್ತಾರೆ. ನಿಮ್ಮ ವಾರ್ಡನ್ ಹೊಟ್ಟಿ ತುಂಬ ಸಲಕ್ಕಲ್ಲ. ಅದೇ ಆಯ್ತು, ಕೂಡ್ರಿ ಎಲ್ಲರೂ ಊಟ ಮಾಡಿ ಹೋಗಿ. ಊಟ ಮಾಡಿಸ್ತಾರೆ, 15 ನಿಮಿಷದಲ್ಲಿ ಊಟ ಕೊಡ್ತಾರೆ ಎಲ್ಲರಿಗೂ. ಓಕೆನಾ? ಮುಂದೆ ಯಾವ ಕಾರಣಕ್ಕೂ ಈ ರೀತಿ ಆಗೋಲ್ಲ. ಇವನಿಗೆ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ನಾನು, ಇವನಿಗೆ ನಿಮ್ಮ ತಾಲೂಕು ಆಫೀಸರ್ ಯಾವ ಕಾರಣಕ್ಕೂ ಬಿಡಲ್ಲ. ಸೆಕ್ರೆಟರಿ ನಾಳೆ ಹೇಳ್ತೀನಿ ನಾನು, ನೀವು ಫೋಟೋ ಗಿಟ್ಟು ಹಾಕಿ. ಅವ್ರಿಗೆ ಅವ್ರ ಮೇಲೆ ಆಕ್ಷನ್ ಆಗಿಲ್ಲಪ್ಪ ಅಂದ್ರೆ ಅವರು ಪಾಲ್ದಾರ ಅಂತಪ್ಲೆ. ಮೇಲಾಧಿಕಾರಿಗಳು ಇವ್ರು ತಪ್ಪು ಮಾಡಿದವ್ರ ಮೇಲೆ ಇವ್ರ ಮೇಲೆ ಆಕ್ಷನ್ ಆಗಬೇಕಲ್ಲ. ನಾಳೆ ಅವರಿಗೆ ಕೇಳ್ತೀನಿ, ಇವ್ರು ಸೆಕ್ರೆಟರಿ ಇಲಾಖೆ ಎಲ್ಲರೂ ಊಟ ಮಾಡಿ ಹೋಗಿ. ಯಾವ ಕಾರಣಕ್ಕೂ ಇನ್ನೊಂದ್ಸಲ ಇಂಥ ಊಟ ನಿಮ್ಮನ್ನ ತಿನ್ಕೊಡಲ್ಲ. ಏನ್ ಹೇಳ್ತೀನಿ ನಾನು, ಇದೇ ಲಾಸ್ಟ್ ಇದು ತಿಳಿತಾ? ಇದು ನನ್ ಬಿ ತಪ್ಪ. ಇಂಥ ಊಟ ನೀವು ಉಳತ್ತಿರೋ ನನ್ನ ಎಮ್ ಎಲ್ ಎ ತಿಂದಿಲ್ಲ. ನಾ ಇರ್ಲಿಕ್ಕಾಗಿ ಇಂಥ ಊಟ ತಿಂತಿರೋದು ನನಗೆ ತಪ್ಪ. ಇನ್ನೊಮ್ಮೆ ರಿಪೀಟ್ ಆಗೋಲ್ಲ. ಎಲ್ಲರೂ ಊಟ ಮಾಡ್ಬೋದು.